ನಮಸ್ತೆ ಎಲ್ಲರಿಗೂ. ಮನೆಯಲ್ಲಿ ಟೇಸ್ಟಿಯಾದ ಚಿಕನ್ ಸ್ಪೇರ್ ಪಾರ್ಟ್ಸ್ ಕರಿನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ 2 ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 3 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆ ಮತ್ತು ತುರಿದ ಕಾಯನ್ನು ಹಾಕಿ ರುಬ್ಕೋಬೇಕು. ಆನಂತರ ಒಂದು ತಪ್ಪಲೆಯಲ್ಲಿ ಹೆಚ್ಚಿದಂತಹ ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಅದು ಸಾಫ್ಟ್ ಆದಮೇಲೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಹಾಕಿ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಂತರ ತೊಳೆದಿಟ್ಟಂತಹ ಚಿಕನ್ ಸ್ಪೇರ್ ಪಾರ್ಟ್ಸ್ನ ಹಾಕಿ ಬಾಡಿಸ್ಕೋಬೇಕು. ಅದು 5 ನಿಮಿಷ ಬಾಡಿಸಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ. ಆನಂತರ ನಾವು ಮಾಡ್ಕೊಂಡಂತಹ ಪೇಸ್ಟನ್ನು ಹಾಕಿ ಅದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಆನಂತರ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಈ ಥರ ಕಪ್ಪಗಾಗೋವರೆಗೂ ಹುರ್ಕೊಳ್ಬೇಕು. ಇದನ್ನು ಹಾಕಿ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಟೇಸ್ಟಿಯಾದ ಚಿಕನ್ ಸ್ಪೇರ್ ಪಾರ್ಟ್ಸ್ ಕರಿ ರೆಡಿ.